ಮಂಡೇ ಮಾರ್ನಿಂಗ್ ಬೆಳಗ್ಗೆನೇ 11ಗೆ ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂತ ಇಲ್ಲೋಗಿ ಆಟ ಆಡ್ಕೊಂಡು ಕೂತ್ಬಿಟ್ಟಿದ್ದ. ಬಟ್ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಎಳ್ಕೊಂಡು ಹೋಗ್ಬಿಟ್ವಿ ಆಟೋಲ್ಲಿ. ಒಂದೊಂದು ಫೆಸ್ಟಿವಲ್ಗೂ ಯಾಕೆ ಈ ಥರ ಒಂದೊಂದು ದೇವ್ರನ್ನ ಕೂರಿಸ್ತಾರೆ ಅಂತ ಈಗಿನ ಜನ್ರೇಷನ್ ಎಲ್ಲ ತುಂಬ ಹೇಳ್ಕೊಂಡಿರ್ತಾರೆ. ಬಟ್ ಆ್ಯಕ್ಚುಲಿ ಐ ಬಿಲೀವ್ ದಟ್ ದೇರ್ ಇಸ್ ಅ ರೀಸನ್ ಫಾರ್ ಎವ್ರಿಥಿಂಗ್. ಬಿಕಾಸ್ ಆಫ್ ವರ್ಕ್ ಆ್ಯಂಡ್ ಸ್ಟಡೀಸಿಂದ ಒಂದು ಕಡೆಯಿಂದ ಬೇರೆ ಕಡೆ ಮೈಗ್ರೇಟ್ ಆಗಿ ಅಲ್ಲೇ ಅವ್ರ ಲಿವಿಂಗ್ ಪರ್ಮನೆಂಟ್ ಮಾಡ್ಕೊಂಡಿರ್ತಾರೆ. ಸಮ್ಟೈಮ್ಸ್ ಡಿಫ್ರೆಂಟ್ ಪ್ಲೇಸ್, ಸಮ್ಟೈಮ್ ಡಿಫ್ರೆಂಟ್ ಕಂಟ್ರಿ ಇಟ್ ಸೆಲ್ಫ್. ಸೊ ಕಾಲಕ್ಕೂ ಫ್ಯಾಮಿಲೀಸ್ ಫಾಲೋ ಮಾಡ್ಕೊಂಡು ಬಂದಿರ್ತಿದ್ದ ಟ್ರೆಡಿಷನ್ಸ್ ಮಿಸ್ ಮಾಡ್ಕೊತಾರೆ. ಅವ್ರ ಪೇರೆಂಟ್ಸ್ ಮಕ್ಕಳಿಗೆ ಹೇಳ್ಕೊಡೋದು ಆ ಚೈನ್ ಗ್ಯಾಪ್ ಬಿಟ್ಟೋಗಿರುತ್ತೆ. ಬಿಕಾಸ್ ಆಫ್ ವಿಚ್ ದೇರ್ ಬಿ ಲಾಟ್ ಆಫ್ ಪ್ರಾಬ್ಲಮ್ ಇನ್ ದ ಫ್ಯಾಮಿಲಿ. ದೇರ್ ಇಸ್ ಅ ಸೇಯಿಂಗ್ ಲೈಕ್ ವರ್ಷದಲ್ಲಿ ಒಂದ್ಸತಿ ಆದರೂ ಮನೆ ದೇವ್ರ ಟೆಂಪಲ್ ಹೋಗಬೇಕು, ಅವ್ರಿಗೆ ಮಾಡ್ತಿದ್ದ ಆ ಟ್ರೆಡಿಷನ್ ಕಂಪ್ಲೀಟ್ ಮಾಡ್ಕೊಂಬರ್ಬೇಕು ಅಂತ. ಆಸ್ ಪರ್ ಅವರ್ ಕಲ್ಚರ್ ನಮ್ಮ ಆನ್ಸಿಸ್ಟರ್ಸ್ ಎಲ್ಲ ನಮ್ಮ ಮನೆ ದೇವ್ರ ಟೆಂಪಲ್ ಅಲ್ಲೇ ಇರ್ತಾರೆ ಅಂತ ಒಂದು ಬಿಲೀಫ್ ಇದೆ. ಆಕ್ಚುಲಿ ದೇರ್ ಇಸ್ ಸೋ ಮಚ್ ಆಫ್ ನೆಗೆಟಿವಿಟಿ ಅರೌಂಡ್ ಅಸ್, ಸೋ ಮಚ್ ಆಫ್ ಬ್ಯಾಡ್ omens ಅರೌಂಡ್ ಅಸ್. So they are the protectors of our family. Our ancestors will protect us from all this bad omens and negativity and make our life live smooth and easier.